ಒಂದು ದಿನ ಮಳೆಗಾಲದಂದು ಆರವ್ ಕಿಟಕಿಯ ಬಳಿಯಲ್ಲಿ ಕುಳಿತಿದ್ದ. ಅವನು ಹಳೆಯ ನ್ಯೂಸ್ ಪೇಪರ್ ಅನ್ನು ಹಾಳೆ ಹಾಳೆಯಾಗಿ ಮಡಚಿ ಒಂದು ಹಡಗನ್ನಾಗಿ ಮಾಡುತ್ತಿದ್ದ. ನಂತರ ಅವನ ತಾಯಿ ಅಂತರಂಗದಿಂದ ನೋಡಿ ನಿಂತಿದ್ದಳು. ಅದು ಅವನ ತಂದೆಯ ಕೊನೆಯ ಪತ್ರವಾಗಿತ್ತು. ನಂತರ ಆರವ್ ಹೊರಗೆ ಓಡಿ ಹೋಗಿ ಹಡಗನ್ನು ಮಳೆಯ ನೀರಿನ ಗುಂಡಿಗೆ ಇಡುತ್ತಾನೆ. ಹಡಗು ತೇಲುತ್ತಾ ಮುಂದೆ ಸಾಗುತ್ತಿದೆ. ಆರವ್ ಸಂತೋಷದಿಂದ ಕುಣಿಯುತ್ತಾ ಆ ಹಡಗನ್ನು ಹಿಂಬಾಲಿಸುತ್ತಾನೆ. ಆ ದೃಶ್ಯ ಅವನಿಗೆ ಒಂದು ಮಾಯಾಜಾಲದಂತಾಗಿತ್ತು. ತದನಂತರ ಅವನ ತಾಯಿ ಮನೆಯ ದ್ವಾರದಲ್ಲಿ ನಿಂತು ಮಳೆಯ ನೀರಿನ ಹಿಂದೆ ತನ್ನ ಕಣ್ಣೀರನ್ನು ಮುಚ್ಚಿಕೊಂಡಳು. ಅವಳಿಗೆ ಅದು ಹಳೆಯ ನೆನಪುಗಳಿಗೆ ವಿದಾಯ ಹೇಳುವ ಕ್ಷಣವಾಗಿತ್ತು. ಆರವ್ ಹಿಂದಿರುಗಿ ಬಂದು ನೆನೆಸಿದ ಹಡಗಿನ ತುಂಡನ್ನು ಕೈಯಲ್ಲಿ ಹಿಡಿದಿದ್ದ. ಅಮ್ಮ, ನೋಡು, ಹಡಗು ಮರಳಿ ಬಂದಿದೆ ಎಂದು ಉಲ್ಲಾಸದಿಂದ ಕೂಗಿದ. ಆಗ ಅವನ ತಾಯಿ ಆರವ್ನನ್ನು ಮುದ್ದಾಗಿ ಅಪ್ಪಿಕೊಂಡು ಕಿವಿಯಲ್ಲಿ ನುಡಿದಳು, ಹೌದು ನನ್ನ ಮಗು, ಅಪ್ಪ ಯಾವತ್ತೂ ನಿನ್ನ ಜೊತೆಗೇ ಇರುತ್ತಾರೆ. ಆ ರಾತ್ರಿ ಆರವ್ ಆ ಹಾಳೆಯ ತುಂಡನ್ನು ತಲೆಯಡಿ ಇಟ್ಟುಕೊಂಡು ಮಲಗಿದ. ತಾಯಿ ಅವನ ಹತ್ತಿರ ಕುಳಿತುಕೊಂಡು ನೆನೆಸುತ್ತಾ ಹೃದಯದಲ್ಲಿ ಮುಗ್ಧವಾಗಿ ನುಡಿದಳು, ಬಿಡುವುದು ಎಂದರೆ ಕಳೆದುಕೊಳ್ಳುವುದು ಅಲ್ಲ, ಅದು ಹೊಸ ಪ್ರೀತಿಗೆ ಜಾಗ ನೀಡುವುದು ಎಂದು. ನಂತರ ಹೊರಗೆ ಮಳೆ ನಿಂತಿತ್ತು. ಆದರೆ ಆ ಮನೆಯ ಒಳಗೆ ಮಾತ್ರ ಹೊಸ ಕನಸುಗಳಿಗೆ ಹೊಸ ಪ್ರಾರಂಭ ಹುಟ್ಟಿಕೊಂಡಿತ್ತು. ಅಪ್ಪ ಇಲ್ಲದಿದ್ದರೂ ಪ್ರೀತಿ ಮಾತ್ರ ಉಳಿದಿದೆ.